ತೃಣಾವರ್ತ ಅಯೋಗ್ಯ. ಅಯೋಗ್ಯನಾದವನು ಏನು ಬಯಸ್ತಾ ಇದ್ದಾನೆ? ನಾನು ದೇವರನ್ನು ಹೊತ್ತುಕೊಂಡು ಹೋಗ್ತೇನೆ ಅಂತ ಬಯಸ್ತಾ ಇದ್ದಾನೆ. ದೇವರನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಈ ಅಯೋಗ್ಯನಿಗೆ ಸಾಧ್ಯ ಇದೆಯಾ? ದೇವರನ್ನು ಹೊರಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅಂಥದ್ದು ನಾನು ಹೊತ್ತುಕೊಂಡು ಹೋಗ್ತೇನೆ ಅಂತ ಅಯೋಗ್ಯನಾದಂತಹ ತೃಣಾವರ್ತ ಬಯಸ್ತಾ ಇದ್ದಾನೆ ಅಂತಂದರೆ ಅವನಿಗೆ ಅಧಃಪಾತವೇ ಖಚಿತವೇ ಹೊರತು ಅವನಿಗೆ ಉನ್ನತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು. ಸವಾತರೂಪೀ ದಿತಿಜೋ ಮುಕುಂದ ಭರಾಸಹಿಷ್ಣುರ್ನಿಪಪಾತ ಭೂಮೌ ತಥಾ ಹಿ ವಾತಸ್ಯ ಜವೋಧಿಕೋಪಿ ಕಥನ್ನೋ ವಿಶ್ವಂಭರ ಮುದ್ಬಿಭರ್ತಿ. ಗಾಳಿ ವೇಗದಲ್ಲಿದ್ದಾನೆ, ಎತ್ತರಕ್ಕೆ ಹೋಗ್ತಾ ಇದ್ದಾನೆ. ಆ ಸುಂಟರ ಗಾಳಿ ಬೀಸುವಾಗ ಎಲ್ಲ ಹುಲ್ಲು ಎಲೆ ಧೂಳು ಎಲ್ಲವನ್ನು ಎಬ್ಬಿಸಿಕೊಂಡು ಹೋಗುವಂತಹ ಶಕ್ತಿ ಅದಕ್ಕಿದೆ ಗಾಳಿಗೆ. ಅಷ್ಟೆಲ್ಲ ಇದ್ದರೂ ಕೂಡ, ಅಷ್ಟು ಬಲಿಷ್ಠನಾದರೂ ಕೂಡ ಕೃಷ್ಣನನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಮಾತ್ರ ಆಗಲೇ ಇಲ್ಲ ಅವನಿಗೆ. ಅವನು ಮೇಲಕ್ಕೆ ಸ್ವಲ್ಪ ಮೇಲಕ್ಕೆ ಹೋದ, ಅವನಿಗೆ ಭಾರ ತಡಿಲಿಕ್ಕಾಗಲಿಲ್ಲ. ಮೇಲಿನಿಂದ ಹೊತ್ತುಕೊಂಡು ಕೆಳಗಡೆ ಬೀಳ್ತಾ ಇದ್ದಾನೆ. ಯಾಕೆ? ಎಂತಹ ಪರಾಕ್ರಮಿ ಆಗಿರಬಹುದು, ಆದರೆ ದೇವರನ್ನು ಹೊರುವ ಸಾಮರ್ಥ್ಯ ಯಾರಿಗಿದೆ? ವಿಶ್ವಂಭರಂ ಅಂತ ಹೇಳ್ತಾರೆ. ಅವನು ದೇವರು ಎಂಥವನು? ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯಲ್ಲಿ ಹೊತ್ತವನು. ಅವನನ್ನು ಹೊರುವ ಸಾಮರ್ಥ್ಯ ಯಾರಿಗಿದೆ? ಬ್ರಹ್ಮಾಂಡದಲ್ಲಿ ಎಲ್ಲೋ ಒಂದು ಭಾಗದಲ್ಲಿ, ಯಾವುದೋ ಒಂದು ಖಂಡದಲ್ಲಿ, ಯಾವುದೋ ಒಂದು ದೇಶದಲ್ಲಿ, ಯಾವುದೋ ಒಂದು ಅತ್ಯಲ್ಪವಾದಂತಹ ರಾಜ್ಯ, ಒಂದು ಗ್ರಾಮ, ಅದರಲ್ಲಿ ಎಲ್ಲೋ ಒಂದು ಮನೆಯಲ್ಲಿರುವಂತಹ ವ್ಯಕ್ತಿಗೆ ಇಡೀ ಬ್ರಹ್ಮಾಂಡವನ್ನು ಹೊತ್ತಿರುವಂತಹ ಪರಮಾತ್ಮನನ್ನು ಹೊರುವ ಸಾಮರ್ಥ್ಯ ಎಲ್ಲಿ ಬರಬೇಕು? ಅಲ್ಲ, ಅವನು ವಾತಾಸುರ ಆಗಲಿ ವಾತನೇ ಆಗಲಿ ಯಾರೂ ಕೂಡ ಪರಮಾತ್ಮನನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತು ಬಹಳ ಮಹತ್ವಪೂರ್ಣವಾದಂತಹ ಮಾತು. ವಾದಿರಾಜರು ಹೇಳ್ತಾರೆ, ತಥಾಹಿ ವಾತಸ್ಯ ಜವೋಧಿಕೋಪಿ ಕಥನ್ನು ವಿಶ್ವಂಭರ ಮುದ್ಬಿಭರ್ತಿ. ವಾತನ ಬಲ ಅಷ್ಟಿದ್ದರೂ ಕೂಡ ವಿಶ್ವಂಭರನನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ದೇವರನ್ನು ಹೊತ್ತು ಸಾಗುತ್ತಾ ಇದ್ದಾರೆ ಅಂತ ಇವತ್ತು ನಾವು ಗರುಡನ ಸ್ತೋತ್ರವನ್ನು ಮಾಡುತ್ತೇವೆ. ಗರುಡ ದೇವರ ಮಹಿಮೆ ಎಂಥದ್ದು! ಗರುಡ ಸ್ಕಂಧಾರೂಢನಾಗಿ ಪರಮಾತ್ಮ ಸಂಚರಿಸ್ತಾನೆ. ಗರುಡ ವಾಹನ ಅಂತ ಅವನನ್ನು ಕರಿತಾ ಇದ್ದೇವೆ. ಗರುಡನ ಮೇಲೆ ಪರಮಾತ್ಮ ಸಂಚರಿಸ್ತಾನೆ. ಗರುಡ ದೇವರು ಪರಮಾತ್ಮನನ್ನು ಹೆಗಲ ಮೇಲೆ ಹೊತ್ತು ಸಾಗುತ್ತಾರೆ. ಅವರೇನು ಹೊತ್ತು ಸಾಗೋದು? ಅವರಿಗೆಲ್ಲಿದೆ ಪರಮಾತ್ಮನನ್ನು ಹೊತ್ತು ಸಾಗುವಂತಹ ಸಾಮರ್ಥ್ಯ? ಆಗತ್ತಾ? ಆಗೋದಿಲ್ಲ. ಒಂದು ಸನ್ನಿವೇಶ ಬರ್ತದೆ. ಗರುಡ ದೇವರಿಗೆ ಅಹಂಕಾರ ಬಂತಂತು. ಈ ಮಂದರಗಿರಿಯನ್ನು ದೇವತೆಗಳು ದೈತ್ಯರು ಎಲ್ಲರೂ ಸೇರಿ ಎತ್ತಬೇಕು ಅಂತ ಪ್ರಯತ್ನ ಮಾಡಿದರೂ ಆಗಲಿಲ್ಲ. ಆ ಮಂದರಗಿರಿಯನ್ನು ಈ ನಾರಾಯಣ ಒಂದೇ ಕೈಯಲ್ಲಿ ಎತ್ತಿ ಹಿಡಿದ. ಅಂತಹ ಮಂದರಗಿರಿಯನ್ನು ಒಂದು ಕೈಯಲ್ಲಿ ಎತ್ತಿ ಹಿಡಿದ ನಾರಾಯಣನನ್ನು ನಾನು ಹೆಗಲ ಮೇಲೆ ಹೊತ್ತಿದ್ದೇನೆ, ನಾನೆಂಥವನು ಅಂತ ಅಹಂಕಾರ ಬಂತಂತೆ. ದೇವರಂದಂತೆ, ಯಾಕೋ ನಂಗೆ ಸ್ವಲ್ಪ ಭಾರ ಆಗ್ತಾ ಇದೆ, ನಿನ್ನ ಹೆಗಲ ಮೇಲೆ ಇಡ್ತೇನೆ ಅಂತ ಇಟ್ಟನಂತೆ. ಇಟ್ಟರೆ ಗರುಡ ದೇವರು ಮೇಲಿನಿಂದ ಕೆಳಗಡೆ ಹೊತ್ತು ಬೀಳ್ತಾ ಇದ್ದಾರೆ. ಕಾಗೆಗಳು ಬಂದು ಕುಕ್ಕುತ್ತಾ ಇವೆ ಅಂತ ಗರುಡ ದೇವರನ್ನು. ಅಂತಹ ಪರಿಸ್ಥಿತಿ ಬಂದು ಹೋಯಿತು ಅಂತ ಅಹಂಕಾರ ಪಟ್ಟರೆ ದೇವರ ಮುಂದೆ ಯಾರೂ ಏನೂ ಅಲ್ಲ ಅನ್ನೋದನ್ನು ತೋರಿಸ್ತಾನೆ. ಅಹಂಕಾರ ತತ್ಕ್ಷಣದಲ್ಲಿ ಹೊರಟೋಯ್ತು. ಅವರಿಗೆ ಬರ್ತದೆ ಅಹಂಕಾರ ಯಾವಾಗಲೂ ಒಂದು ಕ್ಷಣದಲ್ಲಿ. ಕಲ್ಪಗಳಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡುವಂತಹ ಆ ಮಹಾನುಭಾವರಾದ ದೇವತೆಗಳಿಗೆ ಯಾವುದೋ ಒಂದು ಕ್ಷಣದಲ್ಲಿ ಅಹಂಕಾರ ಬರ್ತದೆ. ಪರಮಾತ್ಮ ಅಷ್ಟೇ ಅದೇ ಹೊತ್ತಿನಲ್ಲಿ ಅಲ್ಲೇ ತೊಳೆದೇ ಹಾಕಿಬಿಡುತ್ತಾನೆ ಅವರ ಅಹಂಕಾರವನ್ನು, ಅಜ್ಞಾನವನ್ನು, ಅಹಂಕಾರವನ್ನು. ಅಂತಹ ಮಹಾನುಭಾವರು ಆ ಗರುಡನಿಗಿಂತ ಮೇಲಿನ ಸ್ಥಾನದಲ್ಲಿರುವಂಥವ್ರು ಮುಖ್ಯ ಪ್ರಾಣದೇವರು. ವರದೋ ವಾಯುವಾಹನ ಅಂತ ವಾಯುದೇವರು ಪರಮಾತ್ಮನನ್ನು ಹೊತ್ತು ಸಾಗುತ್ತಾ ಇದ್ದಾರೆ ಅಂತಂದರೆ ಪರಮಾತ್ಮನನ್ನು ಹೊತ್ತು ಸಾಗುವ ಶಕ್ತಿ ವಾಯುದೇವರಿಗೂ ನಿಜವಾಗಿಯೂ ಇಲ್ಲ. ಪರಮಾತ್ಮನೇ ಹೇಗೆ ಗರುಡ ದೇವರಿಗೆ ಆ ಸಾಮರ್ಥ್ಯವನ್ನು ಕೊಟ್ಟು ಆ ಗರುಡನಲ್ಲಿ ತಾನೇ ಇದ್ದು ತನ್ನನ್ನು ತಾನೇ ಧರಿಸಿದ್ದಾನೋ, ಹಾಗೆ ವಾಯುದೇವರಲ್ಲಿಯೂ ತಾನೇ ಇದ್ದು ತಾನೇ ತನ್ನನ್ನು ಧರಿಸ್ತಾನೆ ಹೊರತಾಗಿ ವಾಯುದೇವರಿಗೂ ನಿಜವಾಗಿಯೂ ಪರಮಾತ್ಮನನ್ನು ಹೊರುವ ಸಾಮರ್ಥ್ಯ ಇಲ್ಲ. ಗರುಡ ದೇವರಿಗಿಂತ ಸಾಮರ್ಥ್ಯ ಅನಂತಪಟ್ಟು ಹೆಚ್ಚಿದೆ ವಾಯುದೇವರಿಗೆ, ಆದರೆ ಪರಮಾತ್ಮನನ್ನು ಹೊರುವ ಸಾಮರ್ಥ್ಯ ವಾಯುದೇವರಿಗೂ ಇಲ್ಲ, ಈ ವಾತಾಸುರನಿಗೂ ಇಲ್ಲ, ಮುಖ್ಯ ಪ್ರಾಣದೇವರಿಗೂ ಇಲ್ಲ ಅಂತನ್ನುವ ಆ ಧ್ವನಿಯನ್ನು ಬಹಳ ಸುಂದರವಾಗಿ ತಥಾಹಿ ವಾತಸ್ಯ ಜವೋಧಿಕೋಪಿ ಕಥನ್ನು ವಿಶ್ವಂಭರ ಮುದ್ಬಿಭರ್ತಿ. ಆ ವಾತ ಎಂತಹ ವಾತನೇ ಆಗಿರಲಿ, ಈ ವಿಶ್ವಂಭರನನ್ನು ಹೊರುವ ಸಾಮರ್ಥ್ಯ ಇದೆಯಾ ಅಂತ ಹೇಳ್ತಾರೆ. ಇದು ಪರಮಾತ್ಮನ ಮಹಿಮೆ.
ಚಕ್ಷುಶ್ಚೌರ್ಯಫಲಂಜಗಾಮ ಪರಿವೃತ್ತಾಕ್ಷಃ ಪ್ರಭೋ ರೋಜಸಾ ವಿಶ್ವಕ್ ಸಂಭ್ರಮಣೇನ ದತ್ತತಮಸೋ ವಿಭ್ರಾಂತ ಮೂರ್ಧಾಫಲಂ ಸಾಧೂನಾಂ ಹೃದಯಾರ್ತಿ ದಾನ ಫಲಿತಂ ಕ್ಲೇಶಂ ಪ್ರಪನ್ನಃ ಕ್ಷಿತೌ ಮಾತುಃ ಪಾತಕರಃ ಪರಸ್ಯ ಸಖಲಃ ಪಾಷಾಣ ಪೃಷ್ಠೇ ಪತತ್. ಅವನು ಬರುವಾಗ ಹೇಗೆ ಬಂದ, ಯಾರಿಗೆ ಏನೆಲ್ಲ ತೊಂದರೆ ಕೊಟ್ಟ, ಅದ ಎಲ್ಲದರ ಫಲವನ್ನು ಅವನು ಅನುಭವಿಸ್ತಾ ಇದ್ದಾನೆ. ವಾದಿರಾಜರಂತಾರೆ, ಸಜ್ಜನರಿಗೆ ಯಾರು ಯಾವುದನ್ನು ಕೊಡ್ತಾರೋ ಅದನ್ನು ತಿರುಗಿ ಪಡೀತಾರೆ. ದೇವರಿಗೆ ನಾವು ಯಾವುದನ್ನು ಕೊಡುತ್ತೇವೆ ಅದನ್ನು ಹಿಂತಿರುಗಿ ಪಡೀತೇವೆ. ಸಜ್ಜನರಿಗೆ ನಾವು ಯಾವುದನ್ನು ಕೊಡುತ್ತೇವೆ ಅದನ್ನು ಹಿಂತಿರುಗಿ ಪಡುತ್ತೇವೆ. ಈ ತೃಣಾವರ್ತ ಬಂದವನು ಏನು ಮಾಡಿದ? ಕಣ್ಣಿಗೆ ಒಂದಿಷ್ಟು ಧೂಳು ಎರಚಿದ. ಅವರು ಕಣ್ಣು ಕಾಣದಂತೆ ಮಾಡಿದ. ಈಗ ಇವನಿಗೇನಾಗ್ತಾ ಇದೆ? ಕಣ್ಣು ಕತ್ತಲು ಬರುತ್ತಾ ಇದೆ. ಕೃಷ್ಣ ಗಟ್ಟಿಯಾಗಿ ಅವನ ಕುತ್ತಿಗೆಯನ್ನು ಹಿಡಿದಾಗ ಅವನಿಗೇನಾಗುತ್ತೆ? ಪರಿಸ್ಥಿತಿ ಗಂಭೀರ ಆಗಿಬಿಟ್ಟಿದೆ. ಕಣ್ಣು ಕತ್ತಲು ಬಂದು ಹೋಗಿದೆ, ಏನೂ ಕಾಣಿಸ್ತಾ ಇಲ್ಲ, ತಲೆ ಸುತ್ತುತ್ತಾ ಇದೆ. ವಿಶ್ವಕ್ ಸಂಭ್ರಮಣೇನ ದತ್ತ ತಮಸೋ, ಅವನು ಸುತ್ತಿ 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 ಎಲ್ಲ ಕಡೆ ಕತ್ತಲನ್ನು ಆವರಿಸಿದ. ಈಗ ಅವನಿಗೆ ಕತ್ತಲು, ಏನೂ ಕಾಣಿಸ್ತಾ ಇಲ್ಲ. ಆ ರೀತಿಯಲ್ಲಿ ಆಗಿದೆ. ಇವನಿಗೆ ತಲೆ ತಿರುಗ್ತಾ ಇದೆ. ಈಗ ತಲೆ ತಿರುಗ್ತಾ ಇದೆ, ಕಣ್ಣು ಕತ್ತಲು ಬರುತ್ತಾ ಇದೆ. ಅಲ್ಲಿರುವ ಸಜ್ಜನರಿಗೆ ಎಲ್ಲರಿಗೂ ಕೂಡ ದುಃಖ ಆಯಿತು. ಕೃಷ್ಣ ಕಾಣಿಸ್ತಾ ಇಲ್ಲ, ಕೃಷ್ಣ ಕಾಣಿಸ್ತಾ ಇಲ್ಲ, ಎಂಥ ಅನ್ಯಾಯ ಆಗೋಯಿತು ಅಂತ ಅವರೆಲ್ಲ ಕ್ಲೇಶವನ್ನು ಪಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕ್ಲೇಶವನ್ನು ಪಟ್ಟಿದ್ದಕ್ಕೆ ಇವನು ಕ್ಲೇಶವನ್ನು ಅನುಭವಿಸ್ತಾ ಇದ್ದಾನೆ. ಸಾಧೂನಾಂ ಹೃದಯಾರ್ತಿ ದಾನ ಫಲಿತಂ ಕ್ಲೇಶಂ ಪ್ರಪನ್ನಃ, ಇವನು ಕೂಡ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಯಶೋದೆ ಪರಿಸ್ಥಿತಿ ಏನಾಗಬೇಕು? ಅಲ್ಲಿರುವ ಗೋಕುಲದ ಗೊಲ್ಲರು ಗೊಲ್ಲತಿಯರು ಅವರಿಗೇನೇ ಕೃಷ್ಣ ಕಾಣಿಸದೇ ಹೋದಾಗ ಅವರು ಕಂಗಾಲಾಗಿ ಬಹಳ ವೇದನೆ ಅನುಭವಿಸ್ತಾ ಇದ್ದಾರೆ. ಹಾಗಿರುವಾಗ ಯಶೋದೆ ಪರಿಸ್ಥಿತಿ ಏನು? ಯಶೋದೆ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾಳಂತೆ. ಅಯ್ಯೋ, ಕೃಷ್ಣ ಕಾಣಿಸ್ತಾ ಇಲ್ಲ, ಎಂಥ ಅನ್ಯಾಯ ಆಗಿ ಹೋಯಿತು ಅಂತ ಯಶೋದೆ ನೆಲದ ಮೇಲೆ ಬಿದ್ದು ಹೊರಳಾಡ್ತಾಳಂತೆ. ಅವಳು ನೆಲದ ಮೇಲೆ ಬಿದ್ದು ಹೊರಳಾಡಿದ್ಲಲ್ಲ, ಕೃಷ್ಣ ಕಾಣಿಸ್ತಾ ಇಲ್ಲ ಅಂತ, ಅದರ ಫಲವನ್ನು ಇವನು ಅನುಭವಿಸ್ತಾನೆ. ಮೇಲಿನಿಂದ ನೆಲದ ಮೇಲೆ ಬಿದ್ದು ಅವನು ಮರಣವನ್ನು ಹೊಂದುತ್ತಾ ಇದ್ದಾನೆ. ಪಾಷಾಣ ಪೃಷ್ಠೇ ಪತತ್, ಕಲ್ಲು ಬಂಡೆ ಮೇಲೆ ಬಿದ್ದು ಅವನು ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾನೆ. ಈ ರೀತಿಯಲ್ಲಿ ತೃಣಾವರ್ತನ ನಿಗ್ರಹವನ್ನು ಶ್ರೀಕೃಷ್ಣ ಮಾಡ್ತಾ ಇದ್ದಾನೆ. ಹೀಗೆ ತೃಣಾವರ್ತನ ಸಂಹಾರವನ್ನು ಹೇಳಿ ಶ್ರೀಕೃಷ್ಣನ ಆ ಬಾಲರೂಪದ ಚಿಂತನೆಯನ್ನು ಮಾಡುತ್ತಾ ಯಶೋದೆ ಎಷ್ಟು ಚೆನ್ನಾಗಿ ಆ ಶ್ರೀಕೃಷ್ಣನ ಆ ಬಾಲರೂಪವನ್ನು ನೋಡಿ ಆನಂದಿಸ್ತಾ ಇದ್ದಾಳೆ, ಅವನನ್ನು ಮುದ್ದಿಸ್ತಾ ಇದ್ದಾಳೆ, ಪೂಜಿಸ್ತಾ ಇದ್ದಾಳೆ, ಅವನಿಗೆಲ್ಲ ರೀತಿಯ ಸತ್ಕಾರಗಳನ್ನು ಮಾಡ್ತಾ ಇದ್ದಾಳೆ. ಅದನ್ನೆಲ್ಲವನ್ನು ಕೂಡ ವಾದಿರಾಜರು ಮನಮುಟ್ಟುವಂತೆ ಹೇಳ್ತಾರೆ. ಆಲೋಲ ಹೈಮ ವರದಾಮವತೀಂ ವಿತಾನ ಜಾಲಾವಲಂಬಿ ಶುಭಮೌಕ್ತಿಕರಮ್ಯಮಾಲಾಂ ದೋಲಾಂ ವಿಧಾಯ ತದುಪರಿ ಯಧಿರೋಪ್ಯ ಬಾಲಂ ಸಾಲೋಕ್ಯ ಸೌಖ್ಯಮಲಭಿಷ್ಟ ಹೃದಾ ಯಶೋದಾ. ಯಶೋದೆಯ ಭಾಗ್ಯ ಎಂಥದ್ದು! ಯಶೋದೆ ಸಾಲೋಕ್ಯ ಮೋಕ್ಷದ ಸುಖವನ್ನೇ ಅನುಭವಿಸ್ತಾ ಇದ್ದಾಳೆ. ಎಂತಹ ಆನಂದ! ಯಶೋದೆ ಆ ಗೋಕುಲದ ಗೊಲ್ಲರ ಅರಸಿ. ಅವಳ ಮನೆಯಲ್ಲಿ ಸಾಕಷ್ಟು ಮುತ್ತು ರತ್ನಗಳು, ಬೆಳ್ಳಿ ಬಂಗಾರದ ಕೊರತೆ ಇಲ್ಲ. ಕೃಷ್ಣನಿಗಾಗಿ ಒಂದು ಸುಂದರವಾದ ತೊಟ್ಟಿಲನ್ನು ಮಾಡಿದ್ದಾರೆ. ಆ ತೊಟ್ಟಿಲಿಗೆ ಬಂಗಾರದ ಸರಪಳಿಗಳಂತೆ, ಬಂಗಾರದ ಸರಪಳಿಯ ತೊಟ್ಟಿಲು. ಅಂತಹ ಆ ತೊಟ್ಟಿಲನ್ನು ಕಟ್ಟಿದ್ದಾರೆ. ಅದರಲ್ಲಿ ಆ ತೊಟ್ಟಿಲಿನ ಮೇಲೆ ಆ ಮುತ್ತು ರತ್ನಗಳ ಗೊಂಚಲನ್ನು ತೂಗುಬಿಟ್ಟಿದ್ದಾರಂತೆ. ಆ ಮಕ್ಕಳಿಗೆ ಈ ಗುಬ್ಬಿ ಚೆಟ್ಟು ಅಂತ ಹೇಳ್ತಾರೆ ನೋಡಿ, ಆ ಗುಬ್ಬಿ ಚೆಟ್ಟು ಆ ಮಕ್ಕಳಿಗೆ ಅದು ಅಲಗಾಡ್ತಾ ಇದ್ದರೆ ಅದನ್ನು ನೋಡಲಿಕ್ಕೆ ಬಹಳ ಖುಷಿ. ಅದನ್ನು ಕಟ್ಟುತ್ತಾರೆ. ಆ ಮಕ್ಕಳು ಅದನ್ನು ನೋಡ್ಕೊಂಡು ಆಟ ಆಡ್ಕೊಂಡು ಇರ್ತವೆ. ತೊಟ್ಟಿಲಲ್ಲಿ ಮಕ್ಕಳು ಮಲಗಿದಾಗ ಎಚ್ಚರ ಆದಾಗ ಅದು ನೋಡ್ಕೊಂಡು ಆಟ ಆಡ್ಕೊಂಡಿರ್ತವೆ. ಅದು ಸ್ವಲ್ಪ ಅಲಗಾಡಿದರೆ ಸಾಕು, ಅದೆಲ್ಲ ಗುಬ್ಬಿ ಚಟ್ಟಿನ ಆ ಗುಬ್ಬಿಗಳೆಲ್ಲವೂ ಕೂಡ ಅಲಗಾಡುತ್ತವೆ. ಅದನ್ನು ನೋಡಿಕೊಂಡು ಮಕ್ಕಳು ಸಂತೋಷ ಪಡುತ್ತಾರೆ. ಇಲ್ಲಿ ಸಣ್ಣ ಪುಟ್ಟ ಗುಬ್ಬಿ ಚಟ್ಟುಗಳೇನಲ್ಲ, ಮುತ್ತು ರತ್ನಗಳನ್ನೇ ಕಟ್ಟಿದ್ದಾರಂತೆ. ಅದರ ಗೊಂಚಲುಗಳು ಅಲ್ಲಿ ಇವೆ ಆ ತೊಟ್ಟಿಲಿನಲ್ಲಿ. ಅಂತಹ ತೊಟ್ಟಿಲಿನಲ್ಲಿ ಕೃಷ್ಣನನ್ನು ಮಲಗಿಸ್ತಾಳೆ. ತಾನು ಕೃಷ್ಣನ ಬಳಿಯಲ್ಲಿ ಕೊಡುತ್ತಾಳೆ. ಅದಕ್ಕೆ ಒಂದು ಚಿನ್ನದ ಹಗ್ಗವನ್ನು, ಚಿನ್ನದ ಒಂದು ಸರಪಳಿಯನ್ನು ಮಾಡಿ ಅದನ್ನು ತಾನು ಕೈಯಲ್ಲಿ ಹಿಡಿದುಕೊಂಡಿದ್ದಾಳೆ.
ಹಿಡಿದುಕೊಂಡು ಕೃಷ್ಣನನ್ನು ತೂಗುತ್ತಾಳೆ, ಅವನನ್ನು ಮಲಗಿಸ್ತಾಳೆ, ಹಾಡ್ತಾಳೆ, ಅವನನ್ನು ನೋಡ್ತಾಳೆ, ಮುದ್ದಾಡ್ತಾಳೆ, ಆನಂದಿಸ್ತಾಳೆ. ಈ ರೀತಿಯಲ್ಲಿ ಕೃಷ್ಣನ ಅತ್ಯಂತ ಸಮೀಪದಲ್ಲಿ ಇದ್ದು ಅವಳು ಆನಂದವನ್ನು ಅನುಭವಿಸ್ತಾ ಇದ್ದಾಳೆ. ಈ ಮಹದೈಶ್ವರ್ಯ, ಇಂತಹ ಕೃಷ್ಣನ ಸನ್ನಿಧಾನದಲ್ಲಿ ಇಂತಹ ಮಹದೈಶ್ವರ್ಯವನ್ನು ಅನುಭವಿಸುವಂತಹ ಯೋಗ ಇದೆ ನೋಡಿ, ಇದು ಮೋಕ್ಷ ಯೋಗ. ಆ ಯಶೋದೆಗೆ ಮೋಕ್ಷದಲ್ಲಿ 4 ಬಗೆ ಇದೆ. ಸಾಲೋಕ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಅಂತ 4. ಸಾರೂಪ್ಯ ಅಂತಂದರೆ ದೇವರಂತೆ ರೂಪ ಇರ್ತದೆ, ರೂಪ ಹೊತ್ತು ಅಲ್ಲಿ ತಿರುಗ್ತಾ ಇರ್ತಾರೆ. ಸಾಲೋಕ್ಯ ಅಂತಂದರೆ ಹಾಗಲ್ಲ, ಎಲ್ಲೆಲ್ಲೋ ಇರೋದಲ್ಲ, ದೇವರು ಇರುವಂತಹ ಲೋಕದಲ್ಲೇ ಇರೋದು. ಅಂತಹ ಒಂದು ಭಾಗ್ಯವನ್ನು ಈ ಯಶೋದೆ ಅನುಭವಿಸ್ತಾ ಇದ್ದಾಳೆ. ಅಂತಹ ಮಹದೈಶ್ವರ್ಯದ ಆ ಶ್ರೀಕೃಷ್ಣನ ಆ ತೊಟ್ಟಿಲಿನ ಬಳಿಯಲ್ಲೇ ಅವಳಿದ್ದು ಆ ಸಾಲೋಕ್ಯ ಮೋಕ್ಷದ ಸುಖವನ್ನು ಅವಳು ಅನುಭವಿಸ್ತಾ ಇದ್ದಾಳೆ. ದೋಲಾವಿಲಾಸ ಚಲಿತಾಲಕ ಶೋಭಿಪಾ ದೋಲಾವಿಲಾಸ ಚಲಿತಾಲಕ ಶೋಭಿಫಾಲಂ ಬಾಲಂ ಶುಚಿಸ್ಮಿತ ಸುಧಾರಸ ಶೋಭಿತಾಸ್ಯಂ ಶ್ಯಾಮಂ ಸಮೀಕ್ಷ್ಯ ಸಮಯಂ ಕಿಲ ಶಮ್ಮಯಂ ಸ ತೇನೇ ಕೊಣತ್ಕನಕನೂಪುರ ಶೋಭಿಪಾದಂ. ಕೃಷ್ಣನನ್ನು ನೋಡ್ತಾ ನೋಡ್ತಾ ಬೆಳಗ್ಗಿನಿಂದ ರಾತ್ರಿ ಆದದ್ದೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ವಾದಿರಾಜರು. ಸುಖಮಯವಾದಂತಹ ಕಾಲವನ್ನು ಕಳೀತಾ ಇದ್ದಾಳೆ. ಅವಳಿಗೆ ದಿನಗಳು ಕಳೀತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆಯಿಂದ ರಾತ್ರಿಯ ತನಕವೂ ಕೂಡ ಹಾಗೆ ಅದು ಆನಂದಮಯವಾಗಿ ಆ ಕಾಲವನ್ನು ಕಳೀತಾಳೆ ಯಶೋದೆ. ಕೃಷ್ಣ ತೊಟ್ಟಿಲಿನಲ್ಲಿ ಮಲಗುತ್ತಾನೆ. ಮನೆ ತುಂಬ ಅವನು ಅಲ್ಲಿ ಅವನನ್ನು ಈಗಿನ್ನೂ ಅಂಬೆಗಾಲಿಡ್ಲಿಕ್ಕೆ ಆರಂಭ ಮಾಡಿಲ್ಲ, ಇನ್ನು ಮೇಲೆ ಅಂಬೆಗಾಲಿಡಬೇಕು. ಆ ರೀತಿಯಲ್ಲಿ ಕೃಷ್ಣ ಅವನು ಲೀಲೆಗಳನ್ನು ಒಂದೊಂದನ್ನೇ ತೋರಿಸ್ತಾ ಹೋಗ್ತಾ ಇದ್ದಾನೆ. ಅದನ್ನೆಲ್ಲ ನೋಡ್ತಾಳೆ. ತೊಟ್ಟಿಲಿನಲ್ಲಿ ತೂಗುವಾಗ ಈ ಗಾಳಿ ಬೀಸುತ್ತೆ ನೋಡಿ, ತೂಗುವಾಗ ಒಂದು ಗಾಳಿ ಬೀಸುತ್ತೆ. ಗಾಳಿ ಬೀಸುವಾಗ ಸಮೃದ್ಧವಾದ ಕೇಶರಾಶಿ ಶ್ರೀಕೃಷ್ಣನಿಗೆ, ಬಾಲ ಶ್ರೀಕೃಷ್ಣನ ಆ ಮುಂಗುರುಳು ಮುಖದ ಮೇಲೆ ಏನು ಬಂದಿದೆ, ಆ ಗಾಳಿ ಬೀಸುವಾಗ ಆ ಮುಂಗುರುಳು ಆಚೆ ಈಚೆ ಹೋಗುತ್ತಂತೆ. ಆ ಶ್ರೀಕೃಷ್ಣನ ಹಣೆ ಮೇಲಿರುವಂತಹ ಮುಂಗುರುಳು ಅದು ಆಚೆ ಈಚೆ ಹೋಗೋದು, ಅದನ್ನು ನೋಡೋದೇ ಒಂದು ಚಂದ. ದೋಲಾ ವಿಲಾಸ ಚಲಿತಾಲಕ ಶೋಭಿಫಾಲಂ ಶುಚಿಸ್ಮಿತ ಸುಧಾರಸ ಶೋಭಿತಾಸ್ಯಂ. ಯಶೋದೆಯನ್ನು ನೋಡಿ, ತಾಯಿಯನ್ನು ನೋಡಿ ಮಗು ಒಂದು ಮುಗುಳು ನಗೆಯನ್ನು ಬೀರುತ್ತೆ. ಅದರಲ್ಲಿಯೂ ಶ್ರೀಕೃಷ್ಣ, ಆ ಶ್ರೀಕೃಷ್ಣನ ಮಂದಹಾಸ ಶುಚಿಸ್ಮಿತ, ಅತ್ಯಂತ ಈ ಮಕ್ಕಳ ಮಂದಹಾಸದಲ್ಲಿ. ಇನ್ನೊಬ್ಬರು ಯಾರಾದರೂ ದೊಡ್ಡವರು ನಕ್ಕಾಗ ಇನ್ನೊಬ್ಬರು ನೋಡಿ ಕೃತಕವಾದ ನಗುವನ್ನು ಬೀರೋದಿದೆ. ಮಕ್ಕಳ ನಗುವಿನಲ್ಲಿ ಆ ಯಾವ ಕಪಟವೂ ಕೂಡ ಇಲ್ಲ, ಶುದ್ಧವಾದಂತಹ ನಗು. ಅದರಲ್ಲಿಯೂ ಶ್ರೀಕೃಷ್ಣ, ನಿರ್ದೋಷನಾದ ಶ್ರೀಕೃಷ್ಣನ ಆ ಮಂದಹಾಸ, ಆ ಮಂದಹಾಸ ಅಂತಂದರೆ ಅದು ಅಮೃತದ ರಸ ಹರಿದು ಬರುತ್ತಾ ಇದೆ. ಅಂತಹ ಆ ಮುಖದಿಂದ ಹೊರಹೊಮ್ಮುತ್ತಾ ಇರುವಂತಹ ಅಮೃತಮಯವಾಗಿರುವಂತಹ ನಗುವನ್ನು ನೋಡ್ತಾಳೆ. ಆ ನಗುವನ್ನು ನೋಡಿದರೆ ಮೈಮರೆತು ಬಿಡುತ್ತಾಳೆ ಯಶೋದೆ. ಆ ಕೃಷ್ಣನ ಬಣ್ಣವೇ ಬೇರೆ. ಉಳಿದ ಎಲ್ಲ ಮಕ್ಕಳಂತೆ ಅವನು ಕಪ್ಪು ಅಲ್ಲ. ಕಪ್ಪು ಅಂತಂದರೆ ಕೃಷ್ಣ ಕಪ್ಪು, ಹೌದು, ಎಂಥ ಕಪ್ಪು, ಈ ಬೇರೆ ದೇಶ ವಿದೇಶದ ಕಪ್ಪಲ್ಲ. ಕೃಷ್ಣನ ಆ ಮೈ ಬಣ್ಣ ಅದು ವಿಲಕ್ಷಣವಾದಂತಹ ಮೈ ಬಣ್ಣ. ಅದು ಬಿಳಿಸಿಕೊಂಡಿರುತ್ತಾರೆ ಕೆಲವರು, ಇನ್ನು ಕೆಲವರು ಕಡುಗಪ್ಪಾಗಿರುತ್ತಾರೆ. ಕೃಷ್ಣ ಹಾಗಲ್ಲ. ಕೃಷ್ಣ ಅವನು ನೀಲಮೇಘ ಶ್ಯಾಮ, ಕಾರ್ಮೋಡದ ಬಣ್ಣ. ಅಂತಹ ಬಣ್ಣ, ವಿಲಕ್ಷಣವಾದಂತಹ ಬಣ್ಣ. ಆ ಬಣ್ಣವನ್ನು ನೋಡ್ಲಿಕ್ಕೆ ಚಂದ, ಅವನ ಕಣ್ಣು ನೋಡ್ಲಿಕ್ಕೆ ಚಂದ, ಅವನ ನಗು ನೋಡ್ಲಿಕ್ಕೆ ಚಂದ, ಅವನ ಮುಂಗುರುಳು ನೋಡ್ಲಿಕ್ಕೆ ಚಂದ. ಅದರ ಜೊತೆಯಲ್ಲಿ ಮಧ್ಯಮಧ್ಯದಲ್ಲಿ ಕೈಕಾಲ ಅಲ್ಲಾಡಿಸ್ತಾ ಇರ್ತಾನೆ. ಆ ಕಾಲಿಗೆಲ್ಲ ಪೆಂಡೆ ನೂಪುರುಗಳನ್ನು, ಗೆಜ್ಜೆಗಳನ್ನು, ಅದನ್ನೆಲ್ಲವನ್ನು ಕೂಡ ಕಾಲ್ಗಡಗ, ಗೆಜ್ಜೆ ಅದನ್ನೆಲ್ಲವನ್ನು ಕೂಡ ಯಶೋದೆ ಹಾಕಿದ್ದಾಳೆ. ಆ ಹಾಕಿಕೊಂಡಿರುವಂತಹ ಕಾಲನ್ನು ಕೃಷ್ಣ ಅಲ್ಲಾಡಿಸುವಾಗ ಆ ಶಬ್ದಗಳಾಗ್ತಾ ಇದೆ. ಕೊಣತ್ ಕನಕನೂಪುರ ಶೋಭಿಪಾದಂ ಶಬ್ದ ಮಾಡ್ತಾ ಇರುವಂತಹ ಕಾಲಗೆಜ್ಜೆಗಳು, ಆ ಮುದ್ದು ಮುದ್ದಾದಂತಹ ಕಾಲುಗಳು. ಅದನ್ನು ನೋಡ್ತಾ ಶಮ್ಮಯಂ ಸಮಯಂ, ಆನಂದಮಯವಾದಂತಹ ಕಾಲವನ್ನು ಯಶೋದೆ ಕಳೀತಾ ಇದ್ದಾಳೆ. ಹೀಗೆ ಆ ಯಶೋದೆ ಶ್ರೀಕೃಷ್ಣನನ್ನು ನೋಡಿ ಆನಂದಿಸ್ತಾ ಇದ್ದಾಳೆ. ಆ ದಿನಗಳು ಯಾಕೆ ಹೋಗ್ತಾ ಇವೆ ಅಂತ ಆ ಯಶೋದೆಗೆ ಭಾವನೆ ಬರ್ತಾ ಇದೆ. ಆ ರೀತಿಯಲ್ಲಿ ಶ್ರೀಕೃಷ್ಣ ಅವಳ ಜೊತೆಯಲ್ಲಿ ಇದ್ದು ಆ ಯಶೋದ ನಂದಗೋಪರಿಗೆ ಆನಂದವನ್ನು ನೀಡುತ್ತಾ ಇದ್ದಾನೆ. ಇಂತಹ ರೂಪವನ್ನು ನಾವು ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಬೇಕು ಅಂತ, ಅದಕ್ಕೆ ಪರಮಾತ್ಮನೇ ಅಂತ ಅನುಗ್ರಹ ಮಾಡಬೇಕು, ಗುರುರಾಜರು ಅಂತ ಅನುಗ್ರಹ ಮಾಡಬೇಕು. ನಮ್ಮ ಹೃದಯದಲ್ಲಿ ಆ ಪರಮಾತ್ಮನ ಚಿಂತನೆ ಸದಾ ಕಾಲದಲ್ಲಿ ಬರಬೇಕು ಅಂತ ಪ್ರಾರ್ಥಿಸ್ತಾ
ಮುಂದಿನ ಶ್ರೀಕೃಷ್ಣನ ಆ ಒಂದೊಂದೇ ಲೀಲೆಗಳ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.